ಎಲ್ರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ವಿಶೇಷ ನಿಮಗೆ ಹೇಳೋ ಹಂಗೆ ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಕಾಣಿಸತೈತಿ ನೋಡ್ರಿ. ಹೌದು, ಇದು ಬಂದು ಹೋಳಿ ಹುಣ್ಣಿದ ಲಾಗ್ ಆಗಿರುತ್ತೆ. ಸೊ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತಾ, ಇದು ಬಂದು ಹೋಳಿ ಹಬ್ಬದ ಹಿಂದಿನ ದಿನ ಹೋಗಿದ್ದೀನಿ ನೋಡ್ರಿ. ಆ್ಯಕ್ಚುಲಿ ಮಂಡೇ ಬಂದಿರೋದ್ರಿಂದ ಸಂಡೇ ಒಂಚೂರು ಅನುಕೂಲ ಆಯ್ತು ನಮ್ಗೆ. ಹಾಗಾಗಿ ಇದು ಬಂದು ವಾಸ್ಕೋ ಹೋಗಿದ್ದೀವಿ. ಸ್ವಲ್ಪ ಬಣ್ಣ ಖರೀದಿ ಮಾಡ್ದಂಗೆ ಆಗುತ್ತೆ, ಮಕ್ಕಳಿಗೊಂಚೂರು ಅಡ್ಡಾಡಕ್ಕೆ ಫ್ರೀ ಆಗುತ್ತೆ. ಸಂಡೇ ದಿನ ನೋಡ್ರಿ ಅವ್ರಿಗೊಂಚೂರು ಅಡ್ಡಾಡ್ಲಿ ಅಂತೇಳಿ. ಸೊ ಅವ್ರು ಏನೈತಲ್ಲ ಬಣ್ಣ ತೊಗೊಳತ್ತಾರ. ಮತ್ತು ಇನ್ನೊಂದು ಏನಂದ್ರೆ, ಈ ಹಬ್ಬ ಅಂದ ತಕ್ಷಣ ನೆನಪಾಗೋದು ಅಂತಂದ್ರೆ ಒಂಥರ ಹಬ್ಬಕ್ಕೆ ನಮ್ಮ ಭಾರತ ಹಬ್ಬಗಳಿಗೆ ಒಂದು ತವರೂರು ಅಂತ. ಸೊ ಹೆಸರೇ ತೊಗೊಂಡೈತೆ ಹಬ್ಬಗಳ ತವರೂರು ಅಂಥೇಳಿ ನಮ್ಮ ಭಾರತ. ಶಿವರಾತ್ರಿ ನಂತರ ಬರೋ ಹಬ್ಬನ ಏನೈತೆ ನೋಡ್ರಿ ಈ ಹೋಳಿ ಹುಣ್ಣಿ ಆಗಿರುತ್ತೆ. ಸೊ ಮೊದಲೆಲ್ಲ ನಮ್ಮಪ್ಪ ನಮ್ಮ ಹೊರಗೆ ಹೋಗೋಣ ಅಂದ ತಕ್ಷಣ ನಮ್ಗೆ ಖುಷಿ ಆಗ್ಬಿಡ್ತಿತ್ತು. ಅಲ್ಲಿ ಏನು ಶಾಪಿಂಗ್ ಮಾಡ್ತೀವಿ ಅನ್ನೋದಕ್ಕಿಂತ ಏನು ಮನಸ್ಸಿಗೆ ಬಂದದ್ದೆಲ್ಲ ತಿನ್ಬೋದು ಅನ್ನೋ ಒಂಥರ. ಆ ಥರ ಇವಾಗ ಮಕ್ಕಳಿಗೆ ಆ ಖುಷಿ ಆಗಲಿ ಅಂತೇಳಿ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿ ಒಂಚೂರು ಅವ್ರಿಗೆ ಏನೇನು ಬೇಕೋ ತಿನ್ನಿಸ್ಕೊಂಡ್ಬಿಟ್ಟು ವಾಪಸ್ ಇವಾಗ ಏನೈತೆ ನೋಡ್ರಿ ಮನೆಗೆ ಹೋಗ್ಬಿಡ್ತೀವಿ. ಯಾಕಂದ್ರೆ ನಾಳೆ ಹಬ್ಬ ಇರೋದ್ರಿಂದ ನಮ್ಗೊಂಚೂರು ಇವತ್ತು ಅನುಕೂಲ ಆಯ್ತು ಅಂಥೇಳಿ. ಇದು ಬಂದು ನೋಡ್ರಿ ನೈಟ್ ಬಂದು ಕಾಮಣ್ಣನೇನು ಸುಡ್ತಾರಲ್ಲ ಅದು ಬಂದು ಭಾಳ ದೂರ ಸುಡ್ತಾರೆ. ಸೊ ಹಾಗಾಗಿ ನಾವೇನೈತಲ್ಲ ಮ್ಯಾಳ್ಗೆ ಮೇಲೆ ಮಲ್ಕೊಳಕ್ಕೆ ಹೋದಾಗ ಕಾಮಣ್ಣನೇನು ಅದು 12 ಗಂಟೆಗೆ ಸುಡ್ತಾರೆ ನೋಡ್ರಿ. ಹಾಗಾಗಿ ಅಷ್ಟು ಟೈಮ್ನಾಗ ಹೋಗೋಕ್ಕಾಗಲಿಲ್ಲ. ಮ್ಯಾಳ್ಗೆ ಮೇಲೆ ಕುತ್ಕೊಂಡು ಒಂಚೂರು ವಿಡಿಯೋ ಮಾಡಿದ್ದು ಹಾಕಾಕತ್ತೀನಿ. ಅದಾದಮೇಲೆ ನನ್ನ ಮಗ ನೋಡ್ರಿ ಬೆಳಗ್ಗೆನ ಇವಾಗ ಬಣ್ಣ ಹಚ್ಚಾಕತ್ತೀನಿ. ಯಾಕಂದ್ರೆ ಅವ ಬಂದು ಈ ವರ್ಷ ನಾ ಬಣ್ಣ ಆಡಂಗಿಲ್ಲ ಮಮ್ಮಿ, ನಾನು ಮಾಮನ ಜೊತೆ ಹೋಗ್ತೀನಿ ಅಂತ ಹೇಳಿದ. ಅಂದ್ರೆ ನನ್ನ ತಮ್ಮನ ಜೊತೆ ಹೋಗ್ತೀನಿ ಅಂತೇಳಿ. ಸೊ ಮಲ್ಕೊಂಡಿದ್ದ, ಮಕ್ಕಳಿಗೆ ಒಂಚೂರು ನಮಗೊಂಥರ ಮಿಸ್ ಮಾಡ್ಕೊತೀವಲ್ಲ, ಹಾಗಾಗಿ ಬೆಳಗ್ಗೆನ ಮಲ್ಕೊಂಡಿದ್ದ. ಅವನಿಗೊಂಚೂರು ಬಣ್ಣ ಹಚ್ಚಿ ಕಳಿಸ್ಕೊಟ್ಬಿಟ್ಟೆ ನಾನು. ಅದಾದಮೇಲೆ ನೋಡ್ರಿ ನಮ್ಮ ಮನೆಯವ್ರು ಹೋಗಿ ಕಾಮಣ್ಣನಿಂದ ಬೆಂಕಿ ತೊಗೊಂಬಂದರು. ನಮ್ಮ ಉತ್ತರ ಕರ್ನಾಟಕ ಕಡೆ ಹೀಗೆ ಬೆಂಕಿ ತೊಗೊಂಬಂದ್ರೆ ಆ್ಯಕ್ಚುಲಿ ಊರ ಕಡೆ ಎಲ್ಲ ರಾತ್ರಿನೇ ತೊಗೊಂಬಂದು ಅದ್ರೊಳಗೆ ಬೆಂಕಿ ಒಳಗೆ ಕಡ್ಲಿ ಎಲ್ಲ ಹುರಿದು ರಾತ್ರಿನೇ ತಿಂದು ಮಲ್ಕೋತಾರೆ. ಬಟ್ ಸಿಟಿ ಒಳಗೆ ಅಷ್ಟೊಂದೆಲ್ಲ ಒಲೆ ಹಚ್ಚಕ್ಕೆ ಅನುಕೂಲ ಇರೋಂಗಿಲ್ಲ. ಸೊ ಈ ಬೆಂಕಿಯಿಂದನೇ ನಾವು ಒಲೆ ಹಚ್ತೀವಿ. ಯಾಕಂದರೆ ನಮ್ಮ ಮನೆ ಅಡಿಗೆ ವರ್ಷದುದ್ದಕ್ಕೂ ಸಮೃದ್ಧ ಆಗಿರಲಿ ಅಂಥೇಳಿ. ಅದಾದಮೇಲೆ ನಮ್ಮ ಮನೆಯವ್ರು ಏನೈತೆ ನೋಡ್ರಿ ಹೊರಗೊಂಟ್ರು ಬಣ್ಣ ಆಡಕ್ಕೆ. ಗಂಡು ಮಕ್ಳು ಹಾಗೆ ಭಾಳ ನಿಲ್ಲಲ್ಲ, ಯಾಕಂದ್ರೆ ಒಂಚೂರು ಬೆಂಕಿ ತಂದು ಕೊಡೋಣ ಅವ್ರ ಕೆಲಸ ಮುಗೀತು. ಹಾಗಾಗಿ ಅವ್ರನ್ನ ಹೊರಗೆ ಹೋಗ್ತೀನಿ ಅಂತಂದ್ರೆ ಯಾರ್ಯಾರು ಹೊರಗೆ ಹೋಗ್ತಾರೆ ಎಲ್ಲರಿಗೂ ಒಂಚೂರು ಬಣ್ಣ ಹಚ್ಚಿ ಕಳಿಸ್ಬಿಟ್ಟಿವಿ ಅಂದ್ರೆ ನಾವೇನೈತಿ ಆಮೇಲೆ ಒಂಚೂರು ಬಣ್ಣ ಆಡಿ ಮೊದಲು ಅದನ್ನು ಒರೆಸ್ತಾನ. ಇದು ನೋಡ್ರಿ ಆ್ಯಕ್ಚುಲಿ ಹೋಲಿದ ಈ ಥರ ಪಾಕೆಟ್ ಬರುತ್ತೆ. ಯಾಕೆ ತೋರ್ಸಾತೀನಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಇರ್ತಾವೆ. ಇದು ನಿಮಗೆ ನೋಡ್ಬೋದು, ಇಲ್ಲಿ ಕಾಣಿಸುತ್ತಂತೀನಿ. ಅದು ಜಾಸ್ತಿ ಅಂದರೆ ಏನೈತೆ ಹರ್ಬಲ್ ಥರ ಐತಿ. ಸೊ ಹಾಗಾಗಿ ಇವಾಗ ಸ್ವಲ್ಪ ಒಂಚೂರು ಬೆಟರ್ ನೋಡಿ. ಹೋಳಿ ಅನ್ನೋದು ಒಂದೇ ದಿನ ಇರುತ್ತೆ, ಬಟ್ ಆಡಿದ ಮೇಲೆ ಏನೈತೆ ನೋಡ್ರಿ ಅದು ಆಮೇಲೆ ಎಫೆಕ್ಟ್ ಆಗ್ಬಾರ್ದಲ್ಲ ಮಕ್ಕಳ ಮೇಲೆ ಅಂದ್ಕೊಂಡು ಆಡೋ ಒಂಚೂರು ಚಲೋ ಕಲರ್ ತೊಗೊಂಬಿಟ್ಟಿದ್ರೆ ಟೆನ್ಷನ್ ಇರೋಂಗಿಲ್ಲ. ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ರಿ ಇಲ್ಲಿ ಎಷ್ಟು 5 ಕಲರ್ ಐತಿ ಇದ್ರೊಳಗೆ. 5 ಕಲರ್ ಐತಿ. ಬಟ್ ಈ ಕಲರ್ ಏನೈತಲ್ಲ ಸ್ಮೂತ್ ಇರುತ್ತೆ. ಮತ್ತು ಇದನ್ನು ಜಾಸ್ತಿ ಹೊತ್ತು ಏನೈತಲ್ಲ ತೊಳಿದು ಬೇಕಾಗಿಲ್ಲ. ಅಂದ್ರೆ ಸಾಬೂನು ಹಚ್ಚಿ ಸೋಪ್ ಹಚ್ಚಿ ಏನು ತೊಳಿತೀವಿ ನಾವು ಶಾಂಪು ಹಾಕಿದ್ರೆ, ಈ ಕಲರ್ ಸ್ವಲ್ಪ ಜಲ್ದಿ ಹೋಗುತ್ತೆ. ಅದೇ ಹೇಳ್ದಂಗೆ ಏನೈತಲ್ಲ ಸ್ವಲ್ಪ ಏನು ಹರ್ಬಲ್ ಕಲರ್ ಇತ್ತಂದ್ರೆ ಒಂಚೂರು ಜಲ್ದಿ. ಮತ್ತು ಇದು ಸ್ಮೂತ್ ಭಾಳ ಇರುತ್ತೆ, ನಿಮ್ಗೆ ಇಲ್ಲಿ ಕಾಣಿಸ್ತು ಅನ್ಕೋತೀನಿ. ಅಷ್ಟೇ ಜಾಸ್ತಿ ಈ ವರ್ಷ ಏನೋ ಕಲರ್ ತಂದಿಲ್ಲ, ಯಾಕಂದ್ರೆ ಮಕ್ಕಳದ್ದು ಎಕ್ಸಾಮ್ ಒಂದು ಅದಾವ. ಅವರು ಆ ಟೆನ್ಷನ್ ಜಾಸ್ತಿ ಆಡಂಗಿಲ್ಲ ಅಂದರು. ಇವೊಂದೆರಡು ಏನೋ ವಾಟರ್ ಕಲರ್ ಅಂತ, ಇವು ಆ್ಯಕ್ಚುಲಿ ಏನು ಮದುವರೆಗೆ ತೊಗೊಂಡಿದ್ದು. ಇವೊಂದೆರಡು ಸಣ್ಣ ತೊಗೊಂಡಿವಿ ನಾವು ಇವು ಪ್ಯಾಕೆಟ್ ಅಂಥೇಳಿ. ಅಷ್ಟೇ ಕಲರ್ ಭಾಳ ತೊಗೊಂಡಿಲ್ಲ. ಬಟ್ ಆಡೋ ಕಲರ್ನಾಗ ಒಂಚೂರು ಚಲೋ ತೊಗೊಂಡ್ವಿ ಅಂದ್ರೆ ಟೆನ್ಷನ್ ಇರೋಂಗಿಲ್ಲ ಅಂಥೇಳಿ ನಾನು ನಿಮಗೆ ಇದನ್ನೊಂದು ಕಲರ್ ಹಾಕಿ ತೋರಿಸ್ತೀನಿ ತಡ್ರಿ. ನಿಮಗಿದು ಕಾಣಿಸ್ತೈತೆ ಅನ್ಕೋತೀನಿ. ಫುಲ್ ಅಂದ್ರೆ ಸ್ಮೂತ್ ಇರುತ್ತೆ ಕಲರ್. ಈ ನಾರ್ಮಲ್ ಏನು ನಾವು ಮೊದಲೆಲ್ಲ ಆಡೋದು ಅದೇ ಬಣ್ಣ ಆಡ್ತಿದ್ವಿ, ಏನದು ಗುಲಾಲ್ ಬರುತ್ತಲ್ಲ ಅದೇ ಥರನ. ಬಟ್ ಇವಾಗ ಏನೈತಲ್ಲ ಒಂಚೂರು ಕ್ವಾಲಿಟಿ ಚಲೋ ಇದ್ದಾಗ ಏನೈತೆ ನೋಡ್ರಿ. ಯಾಕಂದ್ರೆ ನೆಕ್ಸ್ಟ್ ಡೇ ಬಣ್ಣ ಇರೋದು ಒಂದೇ ದಿನ. ನೆಕ್ಸ್ಟ್ ಡೇ ಮತ್ತು ಕೆಲ್ಸಕ್ಕೆ ಹೋಗೋರು ಸ್ಕೂಲಿಗೆ ಹೋಗೋರು ಎಲ್ಲರೂ ಹೋಗ್ಬೇಕು. ಇದು ನಾನು ನಿಮಗೆ ತೋರಿಸ್ತೀನಿ. ಪೂರ್ತಿಯಾಗಿ ಏನು ಒಂಚೂರು ನೀರಿನ ತೊಳ್ಕೊಂಬಿಟ್ರೆ ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ, ಜಾಸ್ತಿ ಏನು ಹತ್ತಂಗಿಲ್ಲ ಇದು. ಯಾರ್ಯಾರೆಲ್ಲ ಹೊರಗೆ ಹೋಗ್ತಾರೋ ಅವರೆಲ್ಲರನ್ನೂ ಹೊರಗೆ ಕಳಿಸ್ಬಿಟ್ಟು ನಾನು ನನ್ನ ದೊಡ್ಡ ಮಗ ಇಬ್ಬರು ಸೇರಿ ನೋಡ್ರಿ ಅವ್ವಾರ ಮನೆಗೆ ಬಂದೀವಿ. ಯಾಕಂದ್ರೆ ಹಬ್ಬ ಅಂದಮೇಲೆ ಮಕ್ಕಳ ಜೊತೆ ಅದ್ರೊಳಗೆ ಹಾಡಿದಾಗ ಭಾಳ ಖುಷಿ ಇರುತ್ತೆ. ಸೊ ಹಾಗಾಗಿ ಅದ್ರೊಳಗೆ ಹೋಳಿ ಹಬ್ಬ 2 ದಿನ ಆಚರಣೆ ಮಾಡ್ತೀವಿ ನಾವು. ಮೊದಲನೇ ದಿನ ಬಂದು ಕಾಮದಹನ ಇರುತ್ತೆ, ಕಾಮಣ್ಣ ಸುಡೋದು. 2ನೇ ದಿನ ಬಣ್ಣ ಆಡೋದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯದೊಳಗೆ
ಯಾವುದೇ ಹಬ್ಬ ಆಚರಣೆ ಮಾಡಿದ್ರೂ ಅದಕ್ಕೆ ತನ್ನದೇ ಆದ ಹಿನ್ನೆಲೆ ಇರುತ್ತೆ ನೋಡ್ರಿ. ಹಂಗೆ ಕಾಮದಹನ ಮತ್ತು ಹೋಳಿ ಹಬ್ಬದಿಂದ ಭಾಳ ಪೌರಾಣಿಕ ಕಥೆಗಳು ಅದಾವೆ ನೋಡ್ರಿ. ಅದನ್ನು ಹೇಳೋಕ್ಕಿಂತ ಮುಂಚೆನೇ ಸ್ವಲ್ಪ ಏನೈತಿಲ್ಲ ಬಣ್ಣ ಆಡ್ತೀವಿ. ನೀವು ಈ ವಿಡಿಯೋನ ನೋಡ್ತೀರಿ. ನಾನು ಏನೈತಿಲ್ಲ ಸ್ವಲ್ಪ ಸಣ್ಣದಾಗಿ ನನಗೆ ಗೊತ್ತಿರೋ ಪ್ರಕಾರ ಹೇಳ್ಬಿಡ್ತೀನಿ. ತಾರಕಾಸುರ ಎಂಬ ಒಬ್ಬ ರಾಕ್ಷಸ ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸಿ ತನಗೆ ಸಾವು ಬರದಂಥ ವರ ಕೊಡೋ ಅಂತ ಕೇಳ್ತಾನ. ಅದಕ್ಕೆ ಬ್ರಹ್ಮ ಸಾವು ಎಲ್ಲರಿಗೂ ನಿಶ್ಚಿತ, ಸಾವು ಬರದಂಥ ತಡೆಯಲು ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾನ. ಆಗ ತಾರಕಾಸುರ ಶಿವನಿಗೆ 7 ದಿನದೊಳಗೆ ಜನಿಸಿದಂಥ ಮಗುವಿನಿಂದಲೇ ನನಗೆ ಸಾವು ಬರುವಂಥ ಮಾಡುವಂಥ ವರ ಬೇಡ್ತಾನ. ಅದಕ್ಕೆ ಬ್ರಹ್ಮ ಒಪ್ಪಿ ವರ ನೀಡ್ತಾನ. ವರ ಪಡೆದ ತಾರಕಾಸುರ ಅಹಂಕಾರದಿಂದ ಎಲ್ಲರಿಗೂ ಕಾಟ ಕೊಡ್ತಾನ. ಇವನ್ ಕಾಟಕ್ಕೆ ಸುಸ್ತಾದ ದೇವತೆಗಳೆಲ್ಲ ಶಿವನ ಹತ್ರ ಸಹಾಯ ಕೇಳಲು ಓಡೋಡಿ ಹೋಗ್ತಾರ. ಆಗ ಶಿವ ಭೋಗ ಸಮಾಧಿಯಲ್ಲಿ ತಪಸ್ಸು ಮಾಡ್ತಿರ್ತಾನ. ಶಿವ ಭೋಗ ಸಮಾಧಿಯಿಂದ ಎದ್ದು ಪಾರ್ವತಿ ಜೊತೆ ಮೋಹಗೊಂಡು ಸೇರುವಂತ ಮಾಡಾಕ ದೇವತೆಗಳು ಎಲ್ಲರೂ ಸೇರಿ ರತಿ ಮನ್ಮಥರನ್ನ ಒಪ್ಪಿಸ್ತಾರ. ಅದರಿಂದ ರತಿ ಮನ್ಮಥರು ಜ್ಞಾನದಲ್ಲಿ ಶಿವನ ಎದುರು ನೃತ್ಯ ಮಾಡಿ ಹೂವಿನ ಬಾಣ ಬಿಟ್ಟು ಶಿವನ ಜ್ಞಾನಕ್ಕೆ ಭಂಗ ತರ್ತಾರ. ಇದರಿಂದ ಸಿಟ್ಟಿಗೆದ್ದು ಶಿವ ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನ ಸುಟ್ಟು ಬಿಡ್ತಾನ. ಆಮೇಲೆ ಪತಿ ಭಿಕ್ಷೆ ಬೇಡಿದಾಗ ಅವಳಿಗೆ ಮಾತ್ರ ಮನ್ಮಥ ಕಾಣುವಂಥ ವರ ಕೊಡ್ತಾನ. ಈ ಮನ್ಮಥ ಬೇರೆ ಯಾರೂ ಅಲ್ಲ, ಕಾಮ. ಈ ಶಿವನ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟೋದ. ಆ ದಿನಾನ ಕಾಮನ ದಿನ ಎಂದು ಆಚರಣೆ ಮಾಡ್ತಾರ. ಮರುದಿನ ಏನೈತೆ ನೋಡ್ರಿ, ಮನ್ಮಥನ ಹುಟ್ಟಾಗತ್ತ. ಅದರಿಂದ ಬಣ್ಣ ಎರಚಿ ಸಂಭ್ರಮದಿಂದ ಆಚರಣೆ ಮಾಡ್ತಾರಂತ ನಾವು ಏನೈತಲ್ಲ ಕೇಳಿದ್ದೀವಿ. ಹೋಳಿ ಹಬ್ಬ ಅನ್ನೋದು ಹಂಗೆ ಯಾಕಂದ್ರೆ ಅದ್ರೊಳಗೆ ಇನ್ನೂ ಜಾಸ್ತಿನೇ ಅದಾವೆ ನೋಡ್ರಿ. ಯಾಕಂದ್ರೆ ಭಾಳ ಅದಾವೆ. ಇನ್ನೂ ಹೇಳ್ಬೇಕಂತೇಳಿ ಅಂದ್ರೆ ಆ್ಯಕ್ಚುಲಿ ಹೋಳಿ ಹಬ್ಬ ಅಂತ ಯಾಕೆ ಕರೀತಾರ ಹಂಗಂತೇಳಿ ಸಣ್ಣದಾಗಿ ಹೇಳ್ಬಿಡ್ತೀನಿ. ಹೋಳಿ ಹಬ್ಬ ಯಾಕೆ ಕರೀತಾರಂದ್ರೆ ಪೂರ್ವದೊಳಗೆ ಹೋಳಿಕಾ ಎಂಬ ರಾಕ್ಷಸಿ ಮಕ್ಕಳನ್ನು ಕೊಲ್ತಿದ್ಲಂತ. ಆ ರಾಕ್ಷಸಿ ಸತ್ತ ದಿನಾನೇ ಹೋಳಿ ಹಬ್ಬ ಅಂತಲೂ ಹೇಳ್ತಾರೆ. 2 ಬಗ್ಗೆನೂ, ಒಂದು ಕಾಮದಹನ ಮತ್ತು ಹೋಳಿ ಹಬ್ಬ ಸಣ್ಣದಾಗಿ ಹೇಳಿನಿ. ಯಾಕಂದ್ರೆ ಪೌರಾಣಿಕತೆ ಅಂದಮೇಲೆ ಅದ್ರ ಸ್ಟೋರಿ ಭಾಳನೇ ಇರ್ತಾವೆ ನೋಡ್ರಿ. ಸಣ್ಣದಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಬಣ್ಣ ಆಡಾತಿದ್ವಿ. ಹೋದ್ವಿ ನಮ್ಮ ಅವ್ವಾರ ಮನೆಗೆ. ಹೋದ್ಮೇಲೆ ಆ್ಯಕ್ಚುಲಿ ಅವ್ರು ಹೇಳಿದ್ರು ನಾವು ಯಾರೋ ದೊಡ್ಡವ್ರು ಆಡಂಗಿಲ್ಲ ಅಂಥೇಳಿ. ಸೊ ಪರವಾಗಿಲ್ಲ, ಯಾಕಂದ್ರೆ ಮಕ್ಕಳ ಜೊತೆ ಆಡೋದು ಒಂದು ಖುಷಿ ಇರುತ್ತೆ ನೋಡ್ರಿ. ಯಾಕಂದ್ರೆ ಬಣ್ಣ ಆಡಲಿ, ಯಾವುದೇ ಒಂದು ಕೆಲಸ ಆಗಲಿ ಇಷ್ಟಪಟ್ಟು ಮಾಡಿದಾಗ ಖುಷಿಯಿಂದ ಎಲ್ಲರಿಗೂ ಇರುತ್ತೆ. ಅದನ್ನ ಬಿಟ್ಟು ಒತ್ತಾಯ ಮಾಡಿ ನಾವಲ್ಲೇ ನೀವಲ್ಲೇ ಅನ್ನುವಾಗ ಯಾರಿಗೇ ಆಗಲಿ ಹಚ್ಚೋದು ಬೇಡ, ಹಚ್ಚಬೇಡ್ರಿ. ಯಾಕಂದ್ರೆ ಬಣ್ಣ ಆಗಲಿ ಇನ್ನೊಂದಾಗಲಿ ಮನಸ್ಸಿಂದ ಆಡಿದಾಗ ಅದೊಂಥರ ಖುಷಿ ಸಿಗುತ್ತೆ. ಯಾಕಂದ್ರೆ ಒಲ್ಲೊಲ್ದ ಒತ್ತಾಯದಿಂದ ಯಾವುದನ್ನು ಮಾಡಬಾರ್ದು ನೋಡೋದು. ಹಬ್ಬ ಆಗಲಿ ಇನ್ನೊಂದು ವಿಷಯನ ಆಗಲಿ ಏನಾಗಲಿ. ಸೊ ಇರಲಿ ಅಂತೇಳಿ ಸಣ್ಣ ಮಕ್ಕಳು ಇದ್ವಲ್ಲ ಅವ್ರು ಕೂಡ ಆಡಿದಾಗ ಒಂಚೂರು ಖುಷಿ ಆಗುತ್ತೆ ಅಂಥೇಳಿ. ಸೋನನ್ ಕಡೆ ನೋಡು, ಮತ್ತೆ ಸೋನನ್ ಕಡೆ ನೋಡು. ಮತ್ತೆ ಈ ಕಡೆ ನೋಡಿ, ಈ ಕಡೆ ಅಲ್ಲ ಬಾಲ ಏನ್ ಹತ್ತಿಸ ನೋಡು. ಬೈತಾವ ಬೇ ಹೊಲಸ್ ಮ್ಯಾಗಿ ಕಲರ್ ಹಾಕೊಂತೇನ ಪಿಂಕ್ ಫ್ಲೇವರ್. ಪ್ಲೀಸ್ ಪುಟ್ಟ ಮೊಬೈಲ್ ತಮ್ಮ ಅತ್ತೆ ಫ್ಲೇವರ್ ಹಾಕಲ ಪಿಂಕ್ ನೋಡ ಒಟ್ಟು ತಗೋತಾವ ಮಿಕ್ಸ್ ಆಗಬೇಕಲ್ಲ. ಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ. ನೀನು ಇಲ್ಕದೇ ಇಲ್ಲ ಹೀಗೆ ಮಿಕ್ಸ್ ಮಾಡಿಲ್ಲ. ಹಂಗೆ ಇದು ಮಾರಿಗೆ ಹೋಗ್ಬಾರ್ದ್ಲೆ, ಹಂಗೆ ಹೋಗ್ಬೇಕು. ಮಕ ಮುಚ್ಚ ಕಣ್ಮುಚ್ಚ ಪೂರಾ ಚಲ್ ಬಾ. ಬ್ಯಾಂಡಿ ಪೂರಾ ಅಷ್ಟೇ ಇಲ್ಲ ಬೇ, ಪೂರಾ ಅಷ್ಟೇ ಇಲ್ಲ ನಾಚನ್ ಇಲ್ಲ ಪೂರಾ ಅಷ್ಟೇ ನೋಡು. ಮತ್ತೆ ಅದು ಯಾಚಗೋ ಜಲ್ದಿ ನಾವು ಹೊಕ್ಕಿನ ಮನೆಗೆ. ಪೂರಾ ಅಷ್ಟೇ ನೀ ದೊಡ್ಡಗಿದೆಯಲ್ಲ ಹಿಂಗೆ ಪೂರ ಹಚ್ಚಲ್ಲ. ಮೊದಲು ಸಣ್ಣಕ್ಕಿದೆಯಲ್ಲ ಅದಕ್ಕೆ ಅಕ್ಕಿಗೆ ಅಷ್ಟ ಹಚ್ತಾನ. ಗ್ರೀನ್ ಫ್ಲೇವರ್ ಹಾಕಿದನ್ ಮಾಡ್ಲಾಕ. ಹಾಕ್ ನಿಂಗೆ ಯಾವ್ದು ಬೇಕಂತ ಕಲರ್ ಹಾಕೋ. ಇದನ್ನ ಹಾಕ್ತಿ. ಅದು ಗ್ರೀನ್ ಆಗಲ್ಲ ಕಲರ್, ಅದ್ರ ಕಲರ್ ಬೇರೆ, ವಾಟರ್ ಕಲರ್ ಅಲ್ಲಿದ್ದು. ಬೇರೆ ಕಲರ್ ತಗೋ. ಅದು ಇನ್ನೊಂದು ತಂದಿಲ್ಲ ಅದನ್ನ ಹಾಕೋ. ಅದು ಬೇಡ, ಅದು ಹಾಕೋ ಪ್ಯಾಕೆಟ್ ಮದು ಕೊಟ್ಟಿದ್ನಲ್ಲ.
ಆಯ್ತು ಹಾಂ ಅದನ್ನ ಹಾಕು ಕೈ ತಕೊಂತಿ ಹೋಗೋಣ ಇಡ ಅವ್ರಿಗೆ ನೀರು ಬೇಕಂತ ಹುಡುಗರಿಗೆ ಆಡಕ್ಕೆ ತುಂಬ್ಕೊತಾರ ಅದ್ರ ಬೇರೆ ಕಲರ್ ಹಾಕೊಡ್ಲಿ ನೀವು ಜಕ ಮಾಡಿ ಹೋಗ್ಬಿಡ್ಬೇಕಿಲ್ಲ ಸಾಕು ಇನ್ನ ಆಡ್ತೀರೇನ ಸಾಕು ಆಡ್ರಿ ಮಮ್ಮಿ ಅಂದ ನಮ್ಗೆ ಜಲಕ ನಿಮ್ಗೆ ಎಷ್ಟು ಬೇಕಾದ್ರೆ ಮಾಡ್ರಿ ಆಮೇಲೆ ಏನಂದ ಅಂತಂದ್ರ ಏನಂದ ಈಗ ನಿಮ್ಗ ಎಷ್ಟ್ ಬೇಕು ಅಷ್ಟ್ ಆಡ್ರಿ ಬೆನ್ ಬಿತ್ತಂದ್ ತಲೆಗ ಆಮೇಲೆ ತೊಳಿತಾನ ಅಂದ ತಲೆ ತೊಳಿತೀನಂದ ಮತ್ತೆ ಅಷ್ಟು ಹಾಕ್ಬಿಡ್ಲೇನು ಬನ್ನ ಹಂಗಾರ ತಲೆಯಾಗ ಮಧು ನಡೀತೈತೆ ಅಂತ ಹೇಳಕ್ಕೆ ನಾ ಹಾಕೊಲ್ಲಪ್ಪ ತಲೆ ಮ್ಯಾಗ ನಾಳೆ ಸಾಲಿ ಇಲ್ಲ ನಿಂದ ಐತಿ ಮತ್ತೆ ಸಾಲಿಗೆ ಹೋಗ್ಬೇಕಿಲ್ಲ ಈ ಸಾಡ ಹಾಕಿ ಬಣ್ಣ ಇಲ್ಲ ಹ್ಞೂ ಕಲರ್ ಸೊನೆ ಹೋಗ್ಕೊಂಡು ಅಚ್ಚಿ ಇದನ್ನ ಹೊರಗ್ ಕೊಡ್ರಿ ಅದೇ ಹಿಂಗೆ ಆಮೇಲೆ ಹಾಕ್ತೀನಿ. ಫುಲ್ ಕಲರ್ ಮಾಡ್ಬೇಡ ಆ ಮ್ಯಾಗಿ ನೀನ ತೊಳಿಬೇಕು ನೋಡ ಈಗ ನಾವು ತೊಳೆದು ಹೊಂಟೀನಿ ಈಗ ಕೆಳಗ್ ಹೊಂಟಿನ ತಳಗಿ ಹಸಿ ಹಾಕೊಂಡು ಹೆಂಗೆ ಹೋಗಿ ಬೇಯ್ತಾಳ ಅಮ್ಮ ಹೌದಿಲ್ಲ ಹಸಿಯಾಗಿ ಇಲ್ಲಿಗೆಲ್ಲ ತೋರಿಸ್ಕೊಂಡು ಆ ಎಲ್ಲ ಹೊರಗ ಮನೆ ಮುಂದ ಹ್ಞೂ ಮನೆ ಮುಂದೆ ಆಡ್ತೀರಿ ಹ್ಞೂ ನೀರು ಮಾಡ್ಕೊ ನೀರು ತಗೊಂಡ್ ನಡಿ ಹೋದ್ ವರ್ಷ ಅಲ್ಲೇ ಆಡಿದ್ವಿ ತಳಗ ಅಲ್ಲೇ ಕೆಳಗಡೆ ಚೆನ್ನಾಗೈತಲ್ಲ ಕಲರ್ ಎಲ್ಲ ಮಿಕ್ಸ್ ಆಗಿ ಓದ್ತದ ಆ ಬಕೆಟ್ನೇ ಹಾಕೊಂಡ್ ನಡಿ ಅಕ್ಕಿಗೆ ಬಕೆಟ್ನೇ ಹಾಕೋ ಮಿಕ್ಸ್ ಕಲರ್ ಹಾಕದ್ ಅಲ್ಲೇ ಹೇಳ್ರಿ ಮುಂದಿನ ವರ್ಷ ಆಡ್ರಿ ಅವ್ನು ಇದನ್ನ ಏನ್ ಮಾಡ್ಬೇಕು ಅದು ನೀರಂದಿಲ್ಲ ಹಾಕೊಂತಿಲ್ಲ ಇದನ್ನ ಹಾಕಿ ಅದ್ರೊಳಗೆ ಹಾಕೋ ಆಟ ತಳಗ ನೀರು ಹಾಕೋ ಆಮೇಲೆ ನಿಂದ್ರೆ ತಾಟನ್ನು ತೆತ್ಕೊಂಬೇಕು ನೀರಾಗ ತಾಯಿಲಿನ ಮೊದಲು ಇದನ್ನ ಹಾಕ್ತೀನಿ ಬತ್ ಬೇಯಿಸ್ಕೊಂಡು ಸರಿ ಹಚ್ಚಿಕ್ಕಿ ನೋಡ ಹಚ್ಚಲಕ್ಕಿ ಹಚ್ತಿವ್ ತಗೋ ಹಚ್ಚಂಗೆ ಆಗ್ತವ ಹಂಗೆ ಗತ್ ನೋಡಿ ಅದನ್ನ ತಲೆಗೆ ಹೋಗಂದ್ರಿ ಚೆಲ್ಲ ಬರ್ತೀವಿ ಅಲ್ಲ ಬರ್ರಿ ನಡ್ರಿ ತಳಕ್ ಪುಗ್ಗ ಬೇಡ ಒಳಗೆ ಹೋಗ್ಬೇಡ್ರಿ ಬೇಯಿಸ್ಕೊಂತೀರಿ ನೋಡು ಒಳಗೆ ಹೋಗ್ಬೇಡ ಸೀದಾ ಅಲ್ಲಿ ಹೊರಗೆ ನಿಂದ್ರಿ ನೀನು ಹೋದಪ್ಪ ನೀವು ಹೋಲಿ ಆಡ್ತೀರೇನ ಕೈ ತೆಗಿಲಿ ಬಂದ ಹೋಲಿ ಆಡ್ ನೀವು ಮಕ್ಕಳಲ್ಲೇ ಖುಷಿ ಇದೀನ ನಗು ನಗು ಅಲೆ ಬಂದ ಒಲೆ ಬಂದ ಬಂದು ಆಡ್ತೀನಿ ಮಕ್ಕಳಲ್ಲೇ ಹೋದಪ್ಪ ಹೋದಪ್ಪ ಹೋಗ ಹೋಗಿ ನಗಲಿ ಹೋದಪ್ಪ ಶೋಣ ಹೋಗಿ ಓದಿಲ್ಲ ನಿದ್ದೆ ಮಾಡ್ತಾನೆ ನಿದ್ದೆ ಬಣ್ಣ ಆಡೋದು ಬಿಟ್ಟು ಹಾಗೆ ಹೋಗಿ ಬಾಳೆಗುಂದ ನೀ ಬಣ್ಣ ಆಡು ಬಣ್ಣ ಬಣ್ಣ ಆಡ್ತೆ ಬಣ್ಣ ಹೆಂಗ್ ನಿಂತ್ಕೊಂಡು ಈಗ ಭಂಡಾರ ಹಚ್ಚು ಅಂತ ಅನ್ನಿಸ್ತದ ಹಂಗೆ ನಿಂತದ ಬಣ್ಣ ಆಡಕತ್ತಿ ಅಂತ ಗೊತ್ತದ ಅದಕ್ಕೆ ಅದಿಲ್ಲ ಬಣ್ಣ ಆಡು ಬಣ್ಣ ಇದೇನು ಗುಂಡೆಗೆಲ್ಲ ಬಣ್ಣ ಹಚ್ತಾರ ಅನ್ಕೋಬೇಡ್ರಿ ಆ್ಯಕ್ಚುಲಿ ಗುಂಡೆ ಏನೈತಲ್ಲ ನಮ್ಮ ಮನ್ಯಾಗ ಏನೈತಲ್ಲ ಅದು ಒಂದು ಏನೈತೆ ನಮ್ಮ ಮನ್ಯಾಗ ಹೆಂಗೆ ಮಕ್ಕಳು ಹಂಗ ಅಂತೇಳಿ ಬಟ್ ಈ ಕಲರ್ ಏನೈತಿ ಆರ್ಗ್ಯಾನಿಕ್ ಕಲರ್ ಐತಿ ಬಟ್ ಅಷ್ಟಾಗಿ ಏನು ಕೆಮಿಕಲ್ ಮಿಕ್ಸ್ ಇರಲ್ಲ ಅಂತ ಹೇಳ್ತಾರ ಸೊ ಹಂಗಾಗಿ ಒಂಚೂರು ಯಾಕಂದ್ರೆ ಮನ್ಯಾಗ ಎಲ್ಲಾರು ಆಡೋ ಹೊತ್ತಿಗೆ ನೋಡ್ರ ಹೆಂಗೆ ಹಚ್ಚಿಸ್ಕೊಳತಾನಂತೆ ಎಲ್ಲಾರು ಆಡೋ ಹೊತ್ತಿಗೆ ಬಿಟ್ರೆ ಇದು ನಮಗೂ ಮನಸ್ಸಾಗಲ್ಲ ಅಂತ ಹಚ್ಚಿವಿ ಸ್ವಲ್ಪ ಆ್ಯಕ್ಚುಲಿ ಹೆಂಗಿದ್ರೆ ಬಣ್ಣ ಹಚ್ಚಿದ ಮೇಲೆ ಇವಾಗ ನೀಟಾಗಿ ಜಳಕ ಮಾಡಿಸ್ಬೇಕಾದ್ರೆ ಹೆಂಗು ಶಾಂಪು ಹಾಕಿ ಜಳಕ ತೊಳಿತಾರ ಅಂತೇಳಿ ಸ್ವಲ್ಪ ಕಲರ್ ಹಚ್ಚಿವಿ ಯಾಕಂದ್ರೆ ಪ್ರಾಣಿಗೆ ಅಷ್ಟು ಒಳ್ಳೇದಲ್ಲ ಅಂತೇಳಿ ಅಂತಾರ ಕಲರು ಬಟ್ ಹಂಗಾಗಿ ನಾವು ಭಾಳ ಹಚ್ಚಿಲ್ಲ ಸ್ವಲ್ಪ ಹಚ್ಚಿವಿ ನಮ್ಮ ಖುಷಿಗೆ ಒಂಥರ ಖುಷಿ ಆಗಲಿ ಅಂತೇಳಿ ಗುಂಡ ಬಾಯಲ್ಲಿ ಗುಂಡ ಬಾಯಲ್ಲಿ ಅಲ್ಲ ಒಮ್ಮೆ ಕಡೆ ಈಗ ಇಡಿ ಇದೇನು ಇದೇನು ಹಾಂ ಸುತ್ತಗೋತಮ್ಮ ಪಪ್ಪ ಅಲ್ಲಿ ಯಾವಾಗ ಹಂಗ ನಿಂದಿರ್ತಾನ ಹೂವ ಇದ್ಮೇಲೆ ಅವತ್ತು ಹಂಗ ನಿಂತಿದ್ದ ಮುಂಜಾನೆ ಹಚ್ಚಿನಲ್ಲ ನನಗೆ ಬನ್ನ ಇಲ್ಲಪ್ಪ ಹಚ್ಚ ಹಚ್ಚ ಇದು ಇಷ್ಟು ವೇಸ್ಟ್ ಆತ ಹಚ್ಚ ಹಚ್ಚಮ್ಮ ಸರಿಯಾಗಿ ಕೂಡ ಹಚ್ತಾರೆ ಮೋ ಹಚ್ಚ ಹಿಂಗೆ ಹಾಕಿಲ್ಲ ಹೊರಗೆ ಹೋಗ್ಬರತ್ತೆ ಜೋಶ್ ಬರತ್ತೆ ನೋಡಲ್ಲ ಹಚ್ಚ ಹಚ್ಚ ಕತ್ತಿ ಹೊಡೆದಿಲ್ಲನೇ ಯಾರು ಮತ್ತೆ ಕೊರ್ಸ್ಕೊಂತಿ ಅಷ್ಟೇ ತೆಗತಿ ರೋಡ್ಕೊಂತ ಬಂದಿ ಎಡ್ಕೊಂತ ಬಂದಿಲ್ಲ ನೋಡ
ಅಪ್ಪ ನಡ್ಕೊಂಡು ಹೊಂಟಿಲ್ಲ ಗಾಡಿ ಗಾಡಿ ಒಯ್ದಿಲ್ಲ. ಅವು ಎಲ್ಲ ಸುರ್ಯಾಡಕತ್ತಾವಲ್ಲಿ. ಅಲ್ಲ ಇದಕ್ಕೆ ವೇಸ್ಟ್ ಐತಿ. ಇಂಗ್ಲೀಷ್ ನಾವು ವೇಸ್ಟ್ ಹಚ್ಚಿ ಐತೆ ನಮಗೆ ಹಚ್ಚಿ ಈಗ. ನಮಗೆ ಹಚ್ಚಿ ಅಡಿಗೆ ಮಾಡ್ಬೇಕು ನಾ ಇದ್ರಾಗ ಅವಾಗ ಹಚ್ಚಿ. ಅಡಿಗೆ ಜಳಕ ಮಾಡಿ ಮಾಡಲ್ಲ ಹಿಂಗಪ್ಪ ಬೆತ್ತ. ಹಿಂಗಪ್ಪ ಗುಡ್ಡ. ಏ ಬಾಪ್ಪ ಸಾಕು ಸ್ವಲ್ಪ ಸ್ವಲ್ಪ ಆ ಪುಟ್ಟ ಅದಕ್ಕೆ ತೊಳಿಬೇಕು ಮತ್ತೆ. ಇದ್ದಿಲ್ಲ ಗೊತ್ತು. ಇದೇ ಗುಂಡ ಪುಟ್ಯ. ಈ ಹೊರಗೆ ಹೋಗಿ ಜೋಶ್ ಬರ್ತಾನೆ ಎಲ್ಲರಿಗೂ ಬರ್ತಾನೆ. ಏನ್ ಬಂದ್ ನೋಡ್ರಿ ಇಲ್ಲಿ ಬ್ಯಾಳೆ ಕುದಿಯಾಕಿಟ್ಟಿನಿ. ಆ್ಯಕ್ಚುಲಿ ಬ್ಯಾಳೆ ಇನ್ನೂ ಕುದ್ದಿಲ್ಲ. ಆಲ್ಮೋಸ್ಟ್ ಟೈಮ್ನು 1 ಗಂಟೆ ಆಗಕ್ಕಂತು ಇನ್ನೊಂದು ತಾಸು ಅಷ್ಟೇ ನಮ್ಮ ಹತ್ರ ಟೈಮ್ ಇರೋದು. ಯಾಕಂದ್ರೆ 2 ಗಂಟೆ ಆತಂದ್ರೆ ಅವ್ರಿಗೆ ಊಟಕ್ಕೆ ಕೊಡ್ಬೇಕು ನೋಡ್ರಿ ಅಷ್ಟಿಗೆ. ಬಟ್ ಸದ್ಯಕ್ಕೆ ಈ ಕಡೆ ಅನ್ನ ಇಟ್ಟಿನಿ ಕುಕ್ಕರಿಗೆ. ಈ ಕಡೆ ಬಂದು ಬ್ಯಾಳೆ ಕುದಿಯಾಕಿಟ್ಟಿನಿ. ಹೋಳ್ಗೆ ಮಾಡ್ಬೇಕು ಅನ್ನೋದು ಭಾಳ ಲೇಟ್ ಆಗತ್ತೆ. ಬಟ್ ಮಾಡಾಕತ್ರ ತಡ ಆಗಲ್ಲ. ಆದ್ರೆ ಸ್ವಲ್ಪ ಎಲ್ಲಾನು ರೆಡಿ ಮಾಡ್ಬೇಕಾದ್ರೆ ಲೇಟ್ ಆಗತ್ತೆ. ಬಟ್ ಬಣ್ಣ ಆಡಿ ಬರೋಟಿಗೆ ನೋಡ್ರಿ ಲೇಟ್ ಆಗ್ಬಿಡ್ತು ನೋಡ್ರಿ. ಮತ್ತು ಹೊರಗಡೆ ಹೋಗಿ ಬಂದ್ವಿ ಅಂದ್ರೆ ಅದು ಲೇಟ್ ಆಗೇ ಬಿಡುತ್ತೆ ಟೈಮು. ಹಂಗಾಗಿ 2 ಸೈಡ್ ಇಟ್ಟು ಜಲ್ದಿ ಆಗತ್ತೆ ಬಿಡ ಅಂದ್ಕೊಂಡು ಈ ಕಡೆ ಬ್ಯಾಳೆ ಕುದಿಯಾಕಿಟ್ಟಿನಿ, ಈ ಕಡೆ ಅನ್ನಕ್ಕೆ ಇಟ್ಟಿನಿ. ಆಲ್ಮೋಸ್ಟ್ ಅರ್ಧ ಕುದ್ದೈತಿ ಇವಾಗ ಬ್ಯಾಳೆನು. ಸೊ ಇನ್ನೂ ಸ್ವಲ್ಪ ಕುದ್ರೆ ಸಾಕಾಗತ್ತೆ. ಕುದ್ದೈತಿ, ಇನ್ನೊಂದು ಸ್ವಲ್ಪ ಕುದೀತಂದ್ರೆ ಸಾಕಾಗತ್ತೆ. ಸೊ ಇವಾಗ ಏನೈತಿ ಹೋಳ್ಗೆ ಎಲ್ಲ ಮಾಡ್ಬೇಕು. ನಾನು ಆ್ಯಕ್ಚುಲಿ ಏನಂದ್ರೆ ಅಷ್ಟು ಅಡುಗೆ ರೆಡಿ ಮಾಡಿ ನೀನೆಲ್ಲ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಟೈಮನ್ನು ಭಾಳ ಇಲ್ಲ ನೋಡ್ರಿ ನನ್ನ ಕಡೆ. ಅದಕ್ಕೆ ಪೂರ್ತಿ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ಈ ಯಾವುದೇ ಹಬ್ಬ ಬಂದರೂ ಭಾಳ ಖುಷಿ ಆಗ್ತಿತ್ತು. ಬಟ್ ಆ ಖುಷಿ ಒಳಗೆ ಇನ್ನೊಂದು ದುಃಖನೂ ಆಗ್ತಿತ್ತು. ಏನಂದ್ರೆ ಬ್ಯಾಳೆ ಹಾಕಿ ಹೋಳ್ಗೆ ಮಾಡ್ಬೇಕಾದ್ರೆ ನಮ್ಮ ಹೋಗಿ ಮೊದಲೇ ಕೇಳಿಬಿಡ್ತಿದ್ದೀವಿ ಇವತ್ತು ಹೋಳ್ಗೆ ಏನು ಕಡಬ್ ಅಂತೇಳಿ. ಏನರ ಕಡಬ್ ಅಂದ್ಲಾರ ಫುಲ್ ಖುಷಿಯಿಂದ ಏನೈತಿಲ್ಲ ಎಲ್ಲ ಕೆಲಸ ಮಾಡ್ತಿದ್ವಿ ಕೈಯಾಗ ನಮ್ಮ ಅವ್ವ ಕೈ ಜೋಡಿಸಿ. ಬಟ್ ಹೋಳ್ಗೆ ಅಂದ್ಬಿಟ್ಲ ಅಂದ್ರೆ ಅವತ್ತು ಅನ್ಕೊಂಡ್ಬಿಡ್ತಿದ್ವಿ ಮನಸ್ಸೊಳಗೆ, ಅಯ್ಯೋ ಭಗವಂತ ಹಬ್ಬನ ಕೊಡಬೇಡ ಅಂತೇಳಿ. ಯಾಕೆ ಹಂಗೆ ಅನ್ಕೋತಿದ್ವಿ ಅಂದ್ರೆ ಈ ಹೋಳ್ಗೆ ಮಾಡೋದ ಅಂತಂದ್ರೆ ಅವಾಗ ಒಂದು ದೊಡ್ಡ ಕೆಲಸ ಆಗ್ಬಿಡ್ತಿತ್ತು ನಮಗೆ. ಯಾಕಂದ್ರೆ ಕರೆಕ್ಟಾಗಿ ಬರ್ತಿದ್ದೇ ಇಲ್ಲ ನೋಡ್ರಿ. ಹೊರಗೆ ಮಾಡೋದ್ರೆ ಒಂದು ದೊಡ್ಡ ಹೊಟ್ಟೆ ರೂಮ್ ಬಂದುಬಿಡ್ತಿತ್ತು. ಬಟ್ ಅದು ಇನ್ನೊಂದು ಏನಂದ್ರೆ ಬ್ಯಾಳಿಗೆ ಹಾಕಿ ಏನು ಹೋಳ್ಗೆ ಮಾಡೋದು ಇತ್ತು ಅಂದ್ರೆ ಅವತ್ತು ನಮಗೊಂಥರ ಕಟ್ಟಿಟ್ಟು ಬುತ್ತಿದ್ದಂಗೆ. ಯಾಕಂದ್ರೆ ಲಾಸ್ಟಿಗೆ ಒಂದು 2 ಹೋಳ್ಗೆ ಅಂತ ಏನೈತಲ್ಲ ನಮ್ಮ ಹೆಸರಿನ ಮ್ಯಾಗ ಬಿಟ್ಬಿಡ್ತಿದ್ಲು ನಮ್ಮವ್ವ. ಅದು ಹೆಂಗಾರ ಮಾಡಿರಿ ನೀವು ಸೀದಾರ ಮಾಡಿರಿ ಇಲ್ಲ ಹರಿದಾದ್ರೂ ಮಾಡಿರಿ, ಒಟ್ಟು 2 ಲಾಸ್ಟಿಗೆ ಹೋಳ್ಗೆ ಏನೈತಲ್ಲ ನೀವೇ ಮಾಡ್ರಿ ಅಂತ ಬಿಡ್ತಿದ್ಲು ಅವನ್ನ. ಯಾಕಂದ್ರೆ ನಾವೇ ತಿನ್ನಬೇಕಿತ್ತು. ಸೊ ಹಾಗಾಗಿ ನಾವೆಲ್ಲ ಅನ್ಕೋತಿದ್ವಿ ಯಾಕಂದ್ರೆ ಎತ್ತಾಗ ಹರಿದು ಮಾಡಿದ್ವಿ ಅಂದ್ರೆ ಅದು ನಮಗೆ ಮತ್ತೆ ತಿನ್ನಕ್ಕಂತೇಳಿ ಎಷ್ಟೊಂದು ಸುದ್ದಾಗಿ ಏನೋ ರೌಂಡ್ ಮಾಡಿದ್ರೆ ಆವಾಗಿನ ಟೈಮಿಗೆ ರೌಂಡ್ ಮಾಡ್ತಿದ್ದಿಲ್ಲ. ಎಲ್ಲ ಕೆಲಸನೂ ಹಂಗೆ ನೋಡ್ರಿ. ಯಾಕಂದ್ರೆ ಕಲಿಯುವಾಗ ಎಲ್ಲನೂ ದೊಡ್ಡದೇ ಅನಿಸುತ್ತೆ. ಬಟ್ ಕಲಿತ ಮೇಲೆ ಈಜಿ ಅನಿಸುತ್ತೆ. ಅವತ್ತೇನು ಅನುಭವ ಇತ್ತು ಇವತ್ತು ಅದು ಹೋಳ್ಗೆ ಮಾಡೋಕೆ ಈಜಿ ಆಗಿಬಿಟ್ಟೈತಿ. ಇವತ್ತು ಎಷ್ಟು ಹೋಳ್ಗೆ ಮಾಡೋಕೊಟ್ರೆ ಆರಾಮಾಗಿ ಮಾಡ್ತೀವಿ. ಅದಾದಮೇಲೆ ನೋಡ್ರಿ ಇಲ್ಲಿ ಎಲ್ಲ ಅಡುಗೆ ಮಾಡೋದು ತೋರಿಸಿದ್ದಿಲ್ಲ ನಾನು. ಫೈನಲಿ ಎಲ್ಲ ಅಡುಗೆ ಆಯಿತು. ಬಟ್ ಅರ್ಜೆಂಟ್ ಮಾಡಿದೆ, ಟೈಮ್ ಆಗಿತ್ತು ಅಂತೇಳಿ. ಹೋಳ್ಗೆ ಅಂದಮೇಲೆ ನಮ್ಮ ಕಡೆ ಏನಿರುತ್ತೆ ನೋಡ್ರಿ ಮೇನ್ ಫೇವ್ರೇಟ್ ಅಂದ್ರೆ ಬದ್ನಿಕಾಯಿ ಪಲ್ಯ ಆಯ್ತು. ಅದಾದಮೇಲೆ ಕಟ್ಟಿನ ಸಾಂಬಾರು. ಮೇನ್ ಫೇವ್ರೇಟ್ ಅನ್ನೋಕ್ಕಿಂತ ನನ್ನ ಫೇವ್ರೇಟ್ ಕಟ್ಟಿನ ಸಾಂಬಾರು. ಅದಾದಮೇಲೆ ಹೋಳ್ಗಿನ ಸ್ವಲ್ಪ ಮಾಡ್ಕೊಂಬಿಟ್ನೆ ನಾನು, ಸ್ವಲ್ಪ ಹಪ್ಪಳ. ಯಾಕಂದ್ರೆ ಭಾಳ ಮಂದಿ ಇಲ್ಲ. ಬಟ್ ಆದ್ರೆ ಭಾಳ ಮಂದಿ ಇಲ್ಲ ಅಂತ ಅನ್ನೋದು ಅದೊಂಥರ ರೂಢಿ ಆಗಿಬಿಟ್ಟಿರುತ್ತೆ. ಎಲ್ಲರೂ ಹಂಗೆ ಹೇಳ್ತಿರ್ತಾರೆ ಭಾಳ ಮಂದಿ ಇಲ್ಲ ಬಿಡ ಅಂತ. ಅದು ಯಾಕೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಜನ ಇದ್ದಾಗ ಏನೈತೆ ನೋಡ್ರಿ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಮುಗಿದು ಹೋಗ್ಬಿಡುತ್ತೆ. ಇಷ್ಟ ಮಾಡ್ಕೊಂಡೀನಿ. ಯಾಕಂದ್ರೆ ಸಂಜೆ ಊಟಕ್ಕೆ ಮತ್ತೆ ಮಾಡಿದ್ರೆ ಆತಂತೆ. ಇವಾಗ ಏನಿದ್ರು ಊಟಕ್ಕೆ ಕೊಡ್ತೀನಿ. ಊಟ ಮಾಡಿ ಏನೈತೆ ನೋಡ್ರಿ ಮಲ್ಕೋತಾರೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಮ್ಮ ಹೋಳಿ ಹಬ್ಬ ಆಚರಣೆ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮ ಸೈಡ್ ಏನೈತಲ್ಲ ಆಚರಣೆ ಹೀಗೆ ಇರುತ್ತೆ. ಸೊ ನಿಮ್ಮ ಕಡೆ ಏನಾದರೂ ಡಿಫ್ರೆಂಟ್ ಆಗಿತ್ತಂದ್ರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.